ನಮಸ್ಕಾರ ಎಲ್ರಿಗೂ ಸಹ. ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ, ಬಿಗ್ ಬಾಸ್ ಅಲ್ಲಿ 8 ಜನ ನಾಮಿನೇಟ್ ಆಗಿದ್ದಾರೆ. ಸೊ ಇವರಲ್ಲಿ ಈ ವಾರದಲ್ಲಿ ಯಾರು ಮನೆಯಿಂದ ಆಚೆ ಹೋಗ್ಬೋದು ಅಂತ ಹೇಳಿ ನೋಡ್ಕೊಂಡು ಹೋಗೋಣ. ಸೊ ಯಾರಾದ್ರೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಒಂದು ಮಾಡಿ. ಮೊದಲಿಗೆ ಆ 8 ಜನ ಘಟಾನುಘಟಿಗಳು ನಾಮಿನೇಟ್ ಆಗಿದ್ದಾರೆ. ಸೊ ಈ ವಾರದಲ್ಲಿ ಇದರಲ್ಲಿ 3 ಜನ ಮೈನ್, ನಮ್ಮ ಪಿಲ್ಲರ್ ಬಿಗ್ ಬಾಸ್ ಮನೆದು ಅಂತ ಹೇಳ್ಬೋದು. ರಿಷಾ, ರಾಶಿಕಾ ಹಾಗೂ ಅಶ್ವಿನಿ ಗೌಡ. ಈ 3 ಜನರಿಗೆ ವೋಟಿಂಗ್ ಉಂಟಲ್ಲ, ಈ 3 ಜನರಿಗೆ ವೋಟಿಂಗ್ ಹಾಕುವ ಜನರೇ ಇಲ್ಲ. ಸೊ ಅವರದ್ದು ರಿಲೇಷನ್ ಎಲ್ಲ, ಅವರದ್ದು ಒಂದು ಕುಟುಂಬದವರು ಇಲ್ಲಾದ್ರೆ ಅವರದ್ದು ಫ್ರೆಂಡ್ ಸರ್ಕಲ್ ಅಲ್ಲಿ ವೋಟ್ ಹಾಕಿ ಬಿಟ್ರೆ ಕರ್ನಾಟಕದಲ್ಲಿ ಅವರಿಗೆ ವೋಟ್ ಬಂದಿಲ್ಲ. ನಾವು ಒಂದು ವೋಟಿಂಗ್ ಪೋಲ್ ನಮ್ಮ ಚಾನಲಲ್ಲಿ ಆಗಲಿ ಇಲ್ಲ ಬೇರೆ ಬೇರೆ ಚಾನಲಲ್ಲಿ ವೋಟಿಂಗ್ ಪೋಲ್ ಅದೆಲ್ಲ ನಾವು ಚೆಕ್ ಮಾಡಿ ನೋಡಿದಾಗ ಇವರಿಗೆ 3 ಜನರಿಗೆ ಕಮ್ಮಿ ವೋಟ್ ಬಂದಿದೆ. ಸೊ ಇದರಲ್ಲಿ ಮೊದಲಿಗೆ ಯಾರು ಸೇವ್ ಆಗೋದು ಅಂತ ಹೇಳಿ ನೋಡುವ. ಸೊ ಈ ವಾರದ ಎಲಿಮಿನೇಷನ್ ನಾಮಿನೇಟ್ ಆದವರ ಪೈಕಿಯಲ್ಲಿ ಮೊದಲು ಸೇವ್ ಆಗುವುದು ಗಿಲ್ಲಿ ನಟ. ಗಿಲ್ಲಿ ನಟ ಅವರಿಗೆ ಹೈಯೆಸ್ಟ್ ವೋಟ್ ಬಂದಿದೆ. ಸೊ ಹಾಗಾಗಿ ಇವರು ಆಟ ಆಡುವ ಶೈಲಿ ಮೊದಲ ವಾರದಿಂದ ಇಲ್ಲಿವರೆಗೆ ಏನು ಬದಲಾವಣೆ ಆಗಿಲ್ಲ, ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವರು ಈ ವಾರದಲ್ಲಿ ಸೇವ್ ಆಗ್ತಾರೆ. ಫಸ್ಟ್ ಸೇವ್ ಆಗುವ ವ್ಯಕ್ತಿ ಇವರು. ವಿನ್ ಆಗುವ ಚಾನ್ಸಸ್ ಜಾಸ್ತಿ ಇದೆ ಇವರಿಗೆ. ನೆಕ್ಸ್ಟ್ ಧನುಷ್ ಅವರು ಸಹ ಸೂಪರ್ ಆಗಿ ಆಟ ಆಡಿದ್ದಾರೆ. ಧನುಷ್ ಅವರು ಅಂತ ಹೇಳಿದ್ರೆ ನಿಮ್ದು ಎಲ್ಲಿ ಟಾಸ್ಕ್ ಅಂತ ಬಂದಾಗ ಭಯಂಕರ ಆಟ ಆಡ್ತಾರೆ. ಅದು ಬಿಟ್ಟು ಮನೆಯಲ್ಲಿ ಸ್ವಲ್ಪ ಇದ್ದಾರೆ, ಹಾಗೂ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ ಇವರಿಗೆ. ಇವರು ಒಂದು ಒಳ್ಳೆಯ ವ್ಯಕ್ತಿ, ಹಾಗಾಗಿ ಇವರು ಸೆಕೆಂಡ್ ಚಾನ್ಸ್ ಆಗ್ತಾರೆ. ನೆಕ್ಸ್ಟ್ ಮಾಳು, 3ನೇ ಸ್ಥಾನದಲ್ಲಿ ಸೆಲೆಕ್ಟ್ ಆಗಿ ವೋಟು ಇದು ಸೇವ್ ಆಗುದು ಮಾಳು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಫುಟೇಜ್ ಸಿಗ್ತಿಲ್ಲ ಅಂತ ಹೇಳಿದ್ರೆ ಅಷ್ಟು ಇದು ಮಾಡ್ತಾ ಇಲ್ಲ. ಬಟ್ ಮಾಳು ಅವರ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ. ಉತ್ತರ ಕರ್ನಾಟಕದವರು ಎಲ್ಲ ಮಾಳು ಅವರಿಗೇನೆ ವೋಟ್ ಹಾಕ್ತಿದ್ದಾರೆ. ಹಾಗಾಗಿ ಸೊ ಇವರು ಸಹ ಇವರ ಒಂದು ಹೋಗುವ ಚಾನ್ಸಸ್ ಕಮ್ಮಿ ಇದೆ. ನೆಕ್ಸ್ಟ್ ಮಲ್ಲಮ್ಮ ಅವರಿಗೆ ಸಹ ತುಂಬಾ ಜನ ಓಟ್ ಹಾಕಿದ್ದಾರೆ. ಇವರು 4ನೇ ಸ್ಥಾನದಲ್ಲಿ ಸೇವ್ ಆಗ್ತಾರೆ. ಸೊ ಮಲ್ಲಮ್ಮ ಅಂತ ಹೇಳಿದ್ರೆ ಇವರು ಹಳ್ಳಿಯ ಒಂದು ಪ್ರತಿಭೆ, ಇವರು ಆಟ ಆಡುವ ಶೈಲಿ ಎಲ್ಲ ಜನರಿಗೆ ಇಷ್ಟ. ಬಟ್ ಈ ಮಲ್ಲಮ್ಮ ಉಂಟಲ್ಲ, ಬಿಗ್ ಬಾಸ್ಗೆ ಒಂದು ಹೇಳಿ ಮಾಡಿಸಿದ ಕಂಟೆಸ್ಟೆಂಟ್ ಅಲ್ಲ ಇವರು. ಬೇರೆ ಒಂದು ಸ್ಪರ್ಧೆಗೆ ಓಕೆ. ಬಿಗ್ ಬಾಸ್ ಅಂತ ಹೇಳಿದ್ರೆ ಅದೊಂದು ವ್ಯಕ್ತಿತ್ವದ ಆಟ, ಅಲ್ಲಿ ಟಾಸ್ಕ್ ಆಡಬೇಕು, ಅಲ್ಲಿ ಬೇರೆ ಬೇರೆ ರೀತಿಯ ಆಟ ಆಡಬೇಕು, ಭಾರಿ ಕಷ್ಟ ಪಾಪ ಇಂಥವರಿಗೆಲ್ಲ ಹೋದ್ರೆ. ಸೊ ಹಾಗಾಗಿ ಇವರು ಓಟ್ ಬಂದರೂ ಸಹ ಇವರಿಗೇನು ಇದಿಲ್ಲ. ನೆಕ್ಸ್ಟ್ ಧ್ರುವಂತ್ ಅವರು ಸೇವ್ ಆಗ್ತಾರೆ. ಧ್ರುವಂತ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಹೋದಾಗ ಹಿಂಗೆ ಬಾಡಿ ಎಲ್ಲ ಮಾಡ್ಕೊಂಡು ನಾನು ಹೋದಾಗ ಒಂದು ಹೀರೋ ಆಗ್ತಾನೆ ಅಂತ ಅನ್ಕೊಂಡದ್ದು. ಬಟ್ ಅಲ್ಲಿ ಏನು ಅಷ್ಟು ದೊಡ್ಡ ಇದು ಸಿಕ್ಕಿಲ್ಲ, ಸ್ಥಾನ ಸಿಕ್ಕಿಲ್ಲ ಅವರಿಗೆ. ಅವ್ರು ಏನಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮಲ್ಲಮ್ಮ ಅವರ ಹಿಂದೆ ಮಲ್ಲಮ್ಮ ಅವರನ್ನು ಬೆಳೆಸಲಿಕ್ಕೆ ಹೋದ್ರು. ಮಲ್ಲಮ್ಮ ಅವರಿಗೆ ಸಪೋರ್ಟ್, ಯಾರಿಗೆ ಸಹ ಸಪೋರ್ಟ್ ಬೇಡ. ಮಲ್ಲಮ್ಮ ಅವರು ಇಷ್ಟು ವರ್ಷ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ, ಇಷ್ಟು ವರ್ಷದಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ಸ್ವಂತ ಸಾಮರ್ಥ್ಯದಿಂದಾಗಿ ಅವರಿಗೆ ಯಾರ್ದು ಸಪೋರ್ಟ್ ಅಗತ್ಯ ಇಲ್ಲ. ಇಲ್ಲಿ ಸಪೋರ್ಟ್ ಮಾಡ್ಲಿಕ್ಕೆ ಹೋದ್ರು. ಧ್ರುವಂತ್ ಅವರು ಒಳ್ಳೆಯ ಮನುಷ್ಯ, ನಿಜವಾಗಿ ಒಳ್ಳೆಯ ಮನುಷ್ಯ, ಹಾರ್ಟ್ಲಿ ಪರ್ಸನ್. ಸೊ ರಕ್ಷಿತಾ ಜೊತೆ ಇನ್ನು ಯಾರು ಚಂದ್ರಪ್ರಭಾ ಅವ್ರ ಜೊತೆ ಇದ್ದಾರೆ. ಬಟ್ ರಕ್ಷಿತನ ಹಿಂದೆ ಹೋಗ್ಬಿಟ್ಟು ರಕ್ಷಿತನ ಬಗ್ಗೆನೇ ಚಾಡಿ ಹೇಳ್ತಾರೆ ಬೇರೆಯವ್ರ ಬಳಿ. ಸೊ ಅದೆಲ್ಲ ಬುದ್ಧಿ ಮಾಡಬಾರ್ದು ಬಿಗ್ ಬಾಸ್ ಮನೇಲಿ. ಮತ್ತೆ ಒಂದು ಸ್ಟ್ರಾಂಗ್ ಸ್ಪರ್ಧೆ ಅಲ್ಲ ಇವರು. ಸ್ಟ್ರಾಂಗ್ ಅಂತ ಹೇಳಿದ್ರೆ ಈಗ ಅಶ್ವಿನಿ ಗೌಡಗೆ ಒಂದು ಟಕ್ಕರ್ ಕೊಡುವ ಒಂದು ಸ್ಟ್ರಾಂಗ್ ಸ್ಪರ್ಧೆ ಆಗ್ಬೋದಿತ್ತು. ಏನಂದ್ರೆ ಅಶ್ವಿನಿ ಗೌಡ ತಪ್ಪು ಮಾಡಿದ್ರೆ ಧ್ರುವಂತ್ ಅವರೊಂದು ಸ್ಟ್ಯಾಂಡ್ ತಗೊಂಡಿದ್ರೆ ಧ್ರುವಂತ್ ಹೀರೋ ಆಗ್ತಿದ್ರು. ಹಾಗಾಗಿ ಅಶ್ವಿನಿ ಗೌಡ ಅವರಿಗೆ ಟಕ್ಕರ್ ಕೊಡುವ ವ್ಯಕ್ತಿಗೆ ಹುಡುಗರಲ್ಲಿ ಯಾರು ಇಲ್ಲ, ಗಿಲ್ಲಿ ನಟ ಬಿಟ್ರೆ. ಗಿಲ್ಲಿ ಅವರು ಸ್ವಲ್ಪ ಕಾಮಿಡಿ ರೀತಿಯಲ್ಲಿ ಟಕ್ಕರ್ ಕೊಡ್ತಾರೆ. ಅದು ಬಿಟ್ಟರೆ ಎಲ್ಲ ಹುಡುಗಿರೇ ಅಶ್ವಿನಿ ಗೌಡಿಗೆ ಟಕ್ಕರ್ ಕೊಡೋದು, ಕಾವ್ಯ ಆಗಲಿ ರಕ್ಷಿತ್ ಆಗಲಿ. ನೆಕ್ಸ್ಟ್ ಸೇವ್ ಆಗೋದು ಇವರು 3 ಜನ ಯಾವ ಲೈನಲ್ಲಿ ಸೇವ್ ಆದರೂ ವೇಸ್ಟ್. ರಾಶಿಕಾ, ರಿಷಾ, ಅಶ್ವಿನಿ ಗೌಡ ಇವರಿಗೆ ಓಟೇ ಬಂದಿಲ್ಲ, ಕಮ್ಮಿ ಓಟ್ ಬಂದದ್ದು. ಸೊ ಹಾಗಾಗಿ ಇವರು ಫಸ್ಟ್ ರಾಶಿಕನ್ ಸೇವ್ ಆಗ್ಬೋದು, ಫಸ್ಟ್ ರಿಷಾನು ಸೇವ್ ಆಗ್ಬೋದು, ಇಲ್ಲ ಅಶ್ವಿನಿ ಗೌಡನು ಫಸ್ಟ್ ಸೇವ್ ಆಗ್ಬೋದು. ಬಟ್ ಅತೀ ಕಡಿಮೆ ಓಟ್ ಬಂದದ್ದು ಅಶ್ವಿನಿ ಗೌಡ ಅವರಿಗೆ. ನೀವು ಯಾವುದೇ ಒಂದು ಪೇಜಿಗೆ ಹೋಗಿ, ಯಾವುದೇ ಒಂದು ಚಾನಲಲ್ಲಿ ವೋಟ್ ಪುಲ್ ಮಾಡಿದ್ರೆ ಅದರಲ್ಲೆಲ್ಲ ನೋಡಿ, ಅಶ್ವಿನಿ ಗೌಡ ಅವರಿಗೆ ಓಟೇ ಇಲ್ಲ. ಅದರ ಜೊತೆಗೆ ಲಾಸ್ಟ್ ವೀಕಲ್ಲಿ ಎಲ್ಲ ರಾಶಿಕಾಗೆ ಸ್ವಲ್ಪ ಜಾಸ್ತಿ ಓಟ್ ಬಂದಿತ್ತು. ಬಟ್ ರಾಶಿಕನಿಗೆ ಈ ವಾರದಲ್ಲಿ ಓಟ್ ಇಲ್ಲ. ರಾಶಿಕಾ ಅವಳ ಬಿಹೇವಿಯರ್ ಅನ್ನು ಕಂಡ್ರೆ ಜನರಿಗೆ ಆಗ್ತಾನೆ ಇಲ್ಲ. ಸೊ ಹೀಗೆ 8 ಜನ ಇರುವ ಸ್ಪರ್ಧಿ, 8 ಜನರಲ್ಲಿ ನಿಮಗೆ ಯಾರು ಹೋಗ್ಬೋದು ಆಚೆ ಅಂತೇಳಿ ತಲೆಗೆ ಒಂದು ಕ್ವಶನ್ ಮಾಡ್ಬೋದು. ಇದಕ್ಕೆ ಆಚೆ ಓಟ್ ಪ್ರಕಾರ ನೀವು ನೋಡೋದಾದ್ರೆ ಅಶ್ವಿನಿ ಗೌಡ ಹೋಗ್ಬೇಕು ಆಚೆ. ಯಾಕಂತ ಹೇಳಿದ್ರೆ ಅತಿ ಕಡಿಮೆ ಓಟ್ ಬಂದದ್ದು ಅಶ್ವಿನಿ ಗೌಡ ಅವರಿಗೆ. ಅಶ್ವಿನಿ, ರಿಷಾ, ರಾಶಿಕಾ ಇವ್ರು 3ರಲ್ಲಿ ಒಬ್ರು ಹೋಗ್ಲೇಬೇಕು ವೋಟಿಂಗ್ ಪ್ರಕಾರ ನೋಡೋದಾದ್ರೆ. ಬಟ್ ಬಿಗ್ ಬಾಸ್ ಅಂತ ಹೇಳಿದ್ರೆ ಎಲ್ಲ ವೋಟಿಂಗ್ ಕೌಂಟ್ ಆಗಲ್ಲ. ಲಾಸ್ಟ್ ಫೈನಲ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅದಕ್ಕೊಂದು ವೋಟಿಂಗ್ ಬರ್ತದೆ, ಅದು ಮಾತ್ರ ವೋಟಿಂಗ್ ಅಲ್ಲಿ ನಡೆಯುವುದು. ಅದು ಬಿಟ್ಟರೆ ಬಿಗ್ ಬಾಸ್ ಮನೆ ಆಟ ನೋಡ್ತಾರೆ ಬಿಗ್ ಬಾಸ್ ಅವರು. ಸೊ ಎಲ್ಲ ಯಾರು ಚೆನ್ನಾಗಿ ಫುಟೇಜ್ ಕೊಡ್ತಿದ್ದಾರೆ ಅವರನ್ನು ಇಟ್ಕೊಂಡು ಎಷ್ಟೇ ಓಟ್ ಬಂದ್ರು, ಯಾರು ಫುಟೇಜ್ ಚೆನ್ನಾಗಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವರನ್ನು ಮನೆ ಕಳಿಸುವ ಒಂದು ಕ್ರಮ ಅದು ಬಿಗ್ ಬಾಸ್ ಅಂತ ಹೇಳಿದ್ರೆ ಅದು ಹಾಗೇನೆ. ಅದರ ಪ್ರಕಾರ ನೋಡೋದಾದ್ರೆ ಅಶ್ವಿನಿ ಹೋಗ್ಬೇಕಿತ್ತು ವೋಟಿಂಗ್ ಪ್ರಕಾರ ನೋಡೋದಾದ್ರೆ ಈ ವಾರದಲ್ಲಿ. ಬಟ್ ಅಶ್ವಿನಿ ಅವರು ಹೋಗಲ್ಲ, ಅಶ್ವಿನಿ ಅವರು ಫಿನಾಲೆ ತನಕ ಹೋಗ್ತಾರೆ. ಸೊ ಹಾಗಾಗಿ ಈ ವಾರದಲ್ಲಿ ಯಾರು ಹೋಗ್ತಾರೆ ಅಂತ ಹೇಳಿದ್ರೆ ಮಲ್ಲಮ್ಮ ಅವರು ಆಚೆ ಹೋಗ್ತಿದ್ದಾರೆ. ಮಲ್ಲಮ್ಮ ಅವರು ವೈಯಕ್ತಿಕ ಕಾರಣದಿಂದ ಆಚೆ ಹೋಗ್ತಿದ್ದಾರೆ. ಸೊ ಹಾಗಾಗಿ ಒಮ್ಮೆ ಆಚೆ ಹೋದವರು ವಾಪಸ್ ಬರುವುದಿಲ್ಲ ಅಂತೇಳಿ ನಮಗೊಂದು ಇನ್ಫಾರ್ಮೇಶನ್ ಬಂದಿದೆ. ಸೊ ಇವರು ವೋಟಿಂಗ್ ಪ್ರಕಾರ ಹೋಗುದಲ್ಲ, ಬಟ್ ಈ ವಾರದಲ್ಲಿ ಒಬ್ರು ಹೋದ್ರೆ ಉಂಟಲ್ಲ,
ಮಲ್ಲಮ್ಮ ಆಚೆ ಹೋದ್ರೆ ಬೇರೆ ಯಾರು ಹೋಗಲ್ಲ, ಒಬ್ರು ಸಾಕು ಈ ವಾರದಲ್ಲಿ. ಹಾಗಾಗಿ ಬಟ್ ವೋಟಿಂಗ್ ಪ್ರಕಾರ ನೋಡೋದಾದ್ರೆ ಅಶ್ವಿನಿ ಹೋಗ್ಬೇಕು. ನಿಮ್ಗೆ ಬಿಗ್ ಬಾಸ್ ಮನೆಯಿಂದ ಆಚೆ ಯಾರು ಹೋಗ್ಬೇಕು ಅಂತ ಹೇಳಿ ನಿಮ್ಗೊಂದು ಕಮೆಂಟ್ ಸೆಕ್ಷನ್ ಒಂದು ಕಮೆಂಟ್ ಹಾಕೋದು ಮರಿಬೇಡಿ. ಇನ್ನು ಹೊಸ ಹೊಸ ವಿಡಿಯೋದೊಂದಿಗೆ ಬರ್ತಿರ್ತೇನೆ. ಅಲ್ಲಿವರೆಗೆ ಯಾರಾದ್ರೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.